ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಯು ವರ್ಸಸ್ ದೆಮ್. ನಿಮ್ಮ ಭಾವನೆಗಳೇನು ಹಾಗೂ ನಿಮ್ಮ ಪರ್ಸನ್ ಭಾವನೆಗಳೇನು ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿ ಸಿಗುತ್ತೆ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಭಾವನೆ ಏನು ಅಂಡ್ ಅವ್ರ ಪರ್ಸನ್ ಭಾವನೆ ಏನು, ಅವ್ರ ಫೀಲಿಂಗ್ಸ್ ಏನಿದೆ ಒಬ್ರಿಗೊಬ್ರಿಗೆ ಅಂತ ತಿಳಿಸ್ಕೊಡಿ. ಇದು ನಿಮ್ ಫೀಲಿಂಗ್ಸ್. ಓಕೆ, ಇಲ್ಲಿ ಫಸ್ಟ್ ನಿಮ್ ಫೀಲಿಂಗ್ಸ್ ನ ನೋಡೋದಾದ್ರೆ ನಿಮಗೆ ಇನ್ನರ್ ಸ್ಟ್ರೆಂತ್ ಕಮ್ಮಿ ಅನ್ನೋದು ಕಾಣ್ತಿದೆ ಇಲ್ಲಿ. ಅಂಡ್ ಇಲ್ಲಿ ನೀವು ಏನೋ ಒಂದು ಥಿಂಕಿಂಗ್ ಪ್ರಾಸೆಸ್ ಹೇಗೆ ಅಂತಂದ್ರೆ ತುಂಬಾ ಫಾಸ್ಟ್ ಆಗಿ ಒಂದ್ ಯೋಚನೆ ಮಾಡ್ತೀರಾ, ಅದನ್ನ ಅಷ್ಟೇ ಫಾಸ್ಟ್ ಆಗಿ ಅದನ್ನ ಡ್ರಾಪ್ ಮಾಡ್ಬಿಡ್ತೀರಾ. ಅದ್ರ ಕಡೆ ಆಕ್ಷನ್ಸ್ ತಗೊಳ್ಳೋದಾಗ್ಲಿ, ಆ ಯೋಚನೆನಾಗ್ಲಿ ಮತ್ತೆ ಅದನ್ನ ಯೋಚನೆ ಮಾಡೋದಾಗ್ಲಿ, ಆ ರೀತಿ ಮಾಡೋದಿಲ್ಲ ನೀವು. ಸೊ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ನೀವು ಜಗ್ಲಿಂಗ್ ಫೇಸ್ ಅಲ್ಲಿ ಇದ್ದೀರಾ. ಅಂಡ್ ವೇಟಿಂಗ್, ಯಾವ್ದೋ ಒಂದು ವಿಚಾರ ಆಗಿರ್ಬೋದು ಅಥವಾ ನಿಮ್ ಪರ್ಸನ್ಗೆ ಆಗಿರ್ಬೋದು, ಇಲ್ಲಿ ನೀವು ನಿಮ್ಮಲ್ಲಿ ವೇಟಿಂಗ್ ಎನರ್ಜಿ ಕಾಣ್ತಾ ಇದೆ. ಅಂಡ್ ನಿಮ್ಗೆ ಗೊತ್ತಿದೆ ರೀಸನ್ಸ್ ಏನು ಅಂತ ಗೊತ್ತಿದೆ, ಬಟ್ ಸ್ಟಿಲ್ ನೀವು ವೇಟ್ ಮಾಡ್ತಾ ಇದ್ದೀರಾ. ಅಂಡ್ ಅದ್ರ ಬಗ್ಗೆ ಕ್ಲಾರಿಟಿ ತಗೋಬೇಕು. ಅಂಡ್ ನಿಮಗ್ ಬೇಕು, ಈ ವ್ಯಕ್ತಿ ಆಗಿರ್ಬೋದು, ಆ ಸಿಚುವೇಶನ್ಸ್ ಏನೇ ಇರ್ಬೋದು, ಬಟ್ ಬೇಕು, ಬಟ್ ಪಡ್ಕೊಳಕ್ ಆಗ್ತಾ ಇಲ್ಲ, ಅವ್ರಲ್ಲಿ ತೋರ್ಸ್ಕೊಳಕ್ ಆಗ್ತಾ ಇಲ್ಲ. ಅಥವಾ ನಿಮ್ ಪರ್ಸನ್ ಜೊತೆಲಿ ಈಗ ನಿಮ್ಗೆ ಮನಸ್ತಾಪ ಅನ್ನೋದಾಗಿರ್ಬೋದು, ಅಥವಾ ಅವರಿಂದ ನಿಮ್ಗೆ ಏನೋ ಕ್ಲಾರಿಟಿ ಬೇಕಾಗಿದೆ, ಬಟ್ ನಿಮ್ಗೆ ಗೊತ್ತಿದೆ, ಬಟ್ ಅವರಿಂದನೇ ಕ್ಲಾರಿಟಿ ಬೇಕು. ಓಕೆನಾ? ಈ ರೀತಿ ಸಿಚುವೇಶನ್ಸ್ ಇದೆ ನಿಮ್ಮಲ್ಲಿ, ಬಟ್ ನಿಮ್ಗೆ ಇನ್ನರ್ ಸ್ಟ್ರೆಂತ್ ಅನ್ನೋದು ತುಂಬಾ ಕಮ್ಮಿ. ಸೊ ಅದೇ ಹೇಳ್ತೀನಲ್ಲ, ಧೈರ್ಯ ಮಾಡೋದಿಲ್ಲ. ಏನಾದ್ರೂ ಮಾಡ್ಬೇಕು ಅಂತಂದ್ರೆ ನೀವು ಧೈರ್ಯನೇ ಮಾಡೋದಿಲ್ಲ. ಈಗ ನಿಮ್ ಪರ್ಸನ್ ಕಡೆ ಏನಾದ್ರೂ ಆಕ್ಷನ್ಸ್ ತಗೋಬೇಕು ಅಥವಾ ಅವ್ರಿಗೆ ಏನಾದ್ರೂ ಹೇಳ್ಬೇಕು ಅಂತಂದ್ರೂ ನೀವು ಧೈರ್ಯ ಮಾಡೋದಿಲ್ಲ. ಸೊ ಇದರಿಂದ ಇಲ್ಲಿ ನಿಮ್ ಪರ್ಸನ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತಂದ್ರೆ, ಆ ಪರ್ಸನ್ ಕಂಪ್ಲೀಟ್ ಆಗಿ ಕೋಲ್ಡ್ ಶೋಲ್ಡರ್ ಆಗೋಗ್ತಾರೆ. ಅವ್ರಿಗೆ ಅನ್ಸುತ್ತೆ ನೀವ್ ಏನಾದ್ರೂ ಆಕ್ಷನ್ಸ್ ತಗೊಳ್ತೀರಾ, ನೀವ್ ಏನಾದ್ರೂ ಮಾತಾಡ್ತೀರಾ ಅನ್ನೋದೆಲ್ಲ ಅವ್ರಿಗೆ ಅನ್ಸುತ್ತೆ. ಬಟ್ ನೀವು ಈ ರೀತಿ ಮಾಡೋದ್ರಿಂದ ಅಂಡ್ ಅಂದ್ರೆ ಓಪನ್ ಅಪ್ ಆಗೋದಿಲ್ಲ, ಈ ಹೊರಗ್ ಬರೋದಿಲ್ಲ ಅವರಿಗೆ. ನಿಮ್ ಫೀಲಿಂಗ್ಸ್ ಆಗಿರ್ಬೋದು ಏನು ಎಲ್ಲ ಗೊತ್ತಿದ್ರು ಸಪ್ರೆಸ್ ಮಾಡ್ಕೊಂಡಿರ್ತೀರಾ. ಸೊ ಆಗ ಆ ಪರ್ಸನ್ ಏನ್ ಮಾಡ್ತಾರೆ, ಅವ್ರು ಅದಕ್ಕೆ ಸೈಲೆಂಟ್ ಆಗಿ ಹೋಗ್ತಾರೆ, ಕೋಲ್ಡ್ ಶೋಲ್ಡರ್. ಅಲ್ಲೇ ನಿಮ್ಗೆ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ ಇಲ್ಲಿ. ಓಕೆನಾ? ಅಂಡ್ ಇವ್ರ ಫ್ಯಾಮಿಲಿ ಕಡೆಯಿಂದ ಈ ಪರ್ಸನ್ಗೆ ಇಲ್ಲಿ ಜಡ್ಜ್ಮೆಂಟ್ ಅಂತ ಬರ್ತಿದೆ ಇಲ್ಲಿ. ಆರ್ಎಲ್ಸ್ ಇವ್ರಿಗೇನೋ ಹೆಲ್ಪ್ ನೀಡಿದೆ, ಹೆಲ್ಪ್ ಬೇಕಾಗಿದೆ ಅನ್ನೋದು ಸಹ ಕಾಣ್ತಾ ಇದೆ. ಅವ್ರ ಸಿಚುಯೇಷನ್ ಬಂತು ಅಂದ್ರೆ ಆ ಪರ್ಸನ್ ಸೇಮ್ ನಿಮ್ ರೀತಿನೇ ಸ್ವಲ್ಪ ಸೈಲೆಂಟ್ ಟ್ರೀಟ್ಮೆಂಟ್ ಜಾಸ್ತಿ, ಒಳಗೊಳಗೆ ಇಟ್ಕೊಳ್ತಾರೆ, ಓಪನ್ ಅಪ್ ಆಗೋದಿಲ್ಲ. ಈವನ್ ನಿಮ್ಮಿಬ್ರು ಅಷ್ಟೇ, ಒಂದು ಕೂತು ಒಂದು ಕಮ್ಯುನಿಕೇಶನ್ ಅನ್ನೋದೇ ಇಲ್ಲ ಇಲ್ಲಿ. ಈಗ ನೀವು ಜೊತೆಲಿ ಇದ್ರೂನು ಕಮ್ಯುನಿಕೇಟ್ ಮಾಡೋದಿಲ್ಲ, ಓಪನ್ ಅಪ್ ಆಗೋದಿಕ್ಕೇನೆ ನಿಮಗ್ ಧೈರ್ಯ ಸಾಲೋದಿಲ್ಲ. ಈ ಪರ್ಸನ್ ಸಹನು ಏನೋ ಶೇರ್ ಮಾಡ್ಕೊಳ್ಬೇಕು, ಏನೋ ಹೇಳ್ಬೇಕು ಅಂತ ಅನ್ಕೊಳ್ತಾರೆ, ಬಟ್ ಮುಂದೆ ಬರೋದಿಲ್ಲ. ಆ ಪರ್ಸನ್ ಓಪನ್ ಅಪ್ ಆಗೋದಿಲ್ಲ. ತುಂಬಾ ಸಲ ಅನ್ಕೊಳ್ತಾರೆ ಏನೋ ಹೇಳ್ಬೇಕು, ಆರ್ಎಲ್ಸ್ ನಾನ್ ಸ್ವಲ್ಪ ಡೊಮಿನೇಟಿಂಗ್ ಆಗ್ಬೇಕು, ಈ ರೀತಿ ಇರಬಾರ್ದು, ಸ್ವಲ್ಪ ಎಲ್ಲ ಓಪನ್ ಅಪ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ಅನ್ಕೊಳ್ತಾರೆ, ಬಟ್ ಬರ್ತಿಲ್ಲ.
ಅವರಿಗೆ. ಅಥವಾ ಪ್ರೈಡ್ ಅನ್ನೋದು ಜಾಸ್ತಿ ಇರ್ಬೋದು ಆ ಪರ್ಸನ್ಗೆ. ನಾನ್ ಯಾಕೆ, ಅವರೇ ಹೇಳಿ, ನೀವೇ ಓಪನ್ ಅಪ್ ಆಗ್ಲಿ. ಬಿಕಾಸ್ ಇದು ನಿಮ್ಮಿಂದಾನೇ ಅವ್ರಿಗೂ ಬಂದಿದ್ದು ಈ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನೋದು. ಈಗ ನೀವ್ ಯಾವಾಗ ಓಪನ್ ಅಪ್ ಆಗ್ತಾ ಇಲ್ಲ ಅಲ್ಲ, ಈ ಪರ್ಸನ್ ಸೇಮ್ ಥಿಂಗ್ ಅವರು ಅದನ್ನೇ ಕಲ್ತಿದ್ದಾರೆ ಈಗ. ಅಂಡ್ ಆ ಪರ್ಸನ್ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು, ಅಥವಾ ನೀವ್ ಏನೋ ಹೇಳಿರ್ತೀರಾ ಇದು ಬೇಡ ಇದು ಬೇಕು ಅಂತ, ಬಟ್ ಆ ಪರ್ಸನ್ ಅದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ, ಒಂದು ಫೂಲ್ ಆಗಿ ಸ್ಟೆಪ್ ತಗೊಳ್ತಾರೆ. ಓಕೆನಾ, ಕ್ಲಾರಿಫೈ ಮಾಡಿ ಯೂನಿವರ್ಸ್, ಕ್ಲಾರಿಫೈ ಮಾಡಿ. ಬೇಸಿಕಲಿ ನೀವು ತುಂಬಾ ದಿನದಿಂದ ನೀವು ವೇಟ್ ಮಾಡ್ತಾ ಇದ್ದೀರಾ, ಆ ಪರ್ಸನ್ ಕಡೆಯಿಂದ ಒಂದು ಕಮಿಟ್ಮೆಂಟ್ ಆಗಿರ್ಬೋದು, ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಬೇಕು, ಅಥವಾ ಮದ್ವೆ ಆಗೋದಕ್ಕಾದ್ರೂ ಸಹ ನೀವು ಇಲ್ಲಿ ವೇಟ್ ಮಾಡ್ತಾ ಇದ್ದೀರಾ. ಆ ಪರ್ಸನ್ ಯಾವಾಗ ಅಪ್ರೋಚ್ ಮಾಡ್ತಾರೆ ಈ ವಿಚಾರವಾಗಿ, ನೀವು ಕೇಳ್ಬೇಕು ಅಂತಾನು ಸಹ ಇದ್ದೀರಾ, ಕೆಲವ್ರು ಆಲ್ರೆಡಿ ಕೇಳಿದೀರಾ, ಬಟ್ ಅವ್ರ ಕಡೆಯಿಂದ ಇನ್ನೂ ಆನ್ಸರ್ಸ್ ಬಂದಿಲ್ಲ. ಸ್ಟಿಲ್ ನೀವು ಇದನ್ನೆಲ್ಲ ಅಪ್ರೋಚ್ ಮಾಡಿ ಆ ಪರ್ಸನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ಸ್ವಲ್ಪ ಟ್ರಿಗರ್ ಆಗ್ತಾ ಇದ್ದೀರಾ, ಬಿಕಾಸ್ ಆ ಪರ್ಸನ್ ಕಡೆಯಿಂದ ಆನ್ಸರ್ಸ್ ಅನ್ನೋದು ಬರ್ತಾ ಇಲ್ಲ ಇದ್ರ ಬಗ್ಗೆ ಅನ್ನೋದು. ಬಟ್ ಇಲ್ಲಿ ಈ ಪರ್ಸನ್ಗೆ ಹಾರ್ಟ್ ಬ್ರೇಕ್, ಈ ಪ್ರೀತಿ ಅನ್ನೋದು ಮುಂಚೆ ಹೇಗಿತ್ತಲ್ಲ ಆ ರೀತಿ ಕಾಣ್ತಿಲ್ಲ ಇವರಿಗೆ, ಆ ರೀತಿ ಇಲ್ಲ ಅನ್ನೋ ಒಂದು ಭಾವನೆ, ಅಥವಾ ಇವರೇ ಮೋಸ ಮಾಡ್ಬೋದು, ಅಥವಾ ನಿಮ್ ಕಡೆಯಿಂದ ಇವರಿಗೆ ಮೋಸ ಆಗಿರ್ಬೋದು ಈ ಪರ್ಸನ್ಗೆ. ಸೊ ಆ ಪರ್ಸನ್ಗೆ ಐಡಿಯಾ ಇಲ್ಲ, ನೀವು ಈಗ ಇದ್ರ ಬಗ್ಗೆ ನೀವು ಎಷ್ಟೇ ಕೇಳಿದ್ರು ಆ ಪರ್ಸನ್ ಕಡೆಯಿಂದ ನೋ ಅನ್ನೋ ಆನ್ಸರ್ ಬರ್ತಾ ಇದೆ. ಎಂಡ್ ಮಾಡ್ಬೇಕು ಅಂತ ಇದ್ದಾರೆ ಆ ಪರ್ಸನ್. ಮೇಲ್ನೋಟಕ್ಕೆ ನಿಮ್ ಹತ್ರ ಮಾತಾಡ್ತಿರ್ಬೋದು, ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಆ ಪರ್ಸನ್ ನೋ, ಅಂಡ್ ಇನ್ ದಿ ಫ್ಯೂಚರ್ ಅವರೇ ಮತ್ತೆ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ. ಈವನ್ ಆ ಪರ್ಸನ್ಗೂ ಸಹ ನಿಮ್ಮನ್ನ ಬಿಟ್ಟಿರೋದಕ್ಕಾಗಲ್ಲ. ಬಟ್ ಖಂಡಿತ ಈ ಸಿಚುವೇಶನ್ ಒಂದು ಬ್ಯಾಲೆನ್ಸ್ ಅಂತ ಬಂದ್ಮೇಲೆ ನೆಕ್ಸ್ಟ್ ಆ ಪರ್ಸನ್ ಇಲ್ಲಿ ಅಪ್ರೋಚ್ ಮಾಡ್ತಾರೆ. ಈಗ ನೀವು ಸದ್ಯದ ಪರಿಸ್ಥಿತಿಗೆ ನೀವ್ ಏನ್ ಕ್ವಶನ್ ಕೊಟ್ಟು ನೀವು ವೇಟ್ ಮಾಡ್ತಿದ್ದೀರಲ್ಲ ಆ ಪರ್ಸನ್ ಕಡೆಯಿಂದ ಆನ್ಸರ್, ಅದು ಬಂದು ನೋ ಆಗಿರುತ್ತೆ. ಅವ್ರೆಲ್ಸ್ ಆ ಪರ್ಸನ್ಗೆ ಇನ್ನು ಟೈಮ್ ಬೇಕಾಗಿದೆ, ಸ್ಪೇಸ್ ಬೇಕಾಗಿದೆ. ಸೈಲೆಂಟ್ ಆಗಿದ್ದೆ ಜಗ್ಲಿಂಗ್ ಇಲ್ಲಿ ಇಬ್ರು ಅಷ್ಟೇ. ಒಂದು ಕೂತು ಒಂದು ಕಮ್ಯುನಿಕೇಟ್ ಮಾಡಿ ಏನಾದ್ರೂ ಒಂದು ಬಗೆಹರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆರ್ಎಲ್ಸ್ ಈಗ ಅವರು ನೋ ಅಂತ ಹೇಳಿ ಇನ್ ದಿ ಫ್ಯೂಚರ್ ಆ ಪರ್ಸನ್ ಇಲ್ಲಿ ನಿಮ್ ಕಡೆ ಬರೋ ಚಾನ್ಸಸ್ ತುಂಬಾನೇ ಇದೆ. ಓಕೆನಾ, ಸದ್ಯಕ್ಕೆ ಈಗ ಬ್ಲಾಂಕ್, ಅವ್ರ ಮೈಂಡ್ ತುಂಬಾ ಬ್ಲಾಂಕ್ ಆಗಿದೆ, ಏನು ಮಾಡೋ ಸ್ಥಿತಿಲಿ ಇಲ್ಲ ಅವರು. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡಿ ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ಮಾಡಿ. ನೀವು ಈ ಅಪ್ರೋಚ್ ಮಾಡಿ ಆ ಪರ್ಸನ್ ಬಗ್ಗೆ ತುಂಬಾನೇ ಆಲೋಚನೆ ಮಾಡ್ತಾ ಇದ್ದೀರಾ. ನೀವ್ ಏನ್ ಅಪ್ರೋಚ್ ಮಾಡಿದೀರಲ್ಲ ಅಲ್ಲಿಂದ ನೀವು ಲೆಟ್ ಗೋ ಅನ್ನೋದನ್ನ ಮಾಡ್ತಿಲ್ಲ. ಅವ್ರ ಕಡೆಯಿಂದ ಆನ್ಸರ್ ಬರ್ಲಿ, ಯಾಕೆ ಬಂದಿಲ್ಲ, ಇನ್ನು ಯಾಕೆ ಹೇಳಿಲ್ಲ, ವೈ 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 ಅನ್ನೋ ಒಂದು
ಡೌಟ್ಸ್ ನಿಮ್ಮಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕೂತಿದೆ. ಆ ರೀತಿ ಡೌಟ್ಸ್ ಇತ್ತು ಅಂತಂದ್ರೆ ನೀವ್ ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದು ಖಂಡಿತ ವರ್ಕ್ ಆಗೋದಿಲ್ಲ. ಒಂದು ಓಪನ್ ಅಪ್ ಆಗಿ ಕೇಳ್ಬಿಟ್ಟು ಅದನ್ನ ಲೆಟ್ ಗೋ ಮಾಡ್ಬಿಡ್ಬೇಕು. ಆರ್ ಎಲ್ಸ್ ನಿಮ್ಗೆ ಅವ್ರ ಕಡೆಯಿಂದ ಆನ್ಸರ್ ಬೇಕು ಅಂತಂದ್ರೆ ನೀವು ವೇಟ್ ಮಾಡ್ಬೇಕಿಲ್ಲಿ, ಸಿಗೋವರೆಗೂ ನೀವು ವೇಟ್ ಮಾಡ್ಬೇಕು. ಬಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಹ ನೀವು ರೆಡಿ ಇರ್ಬೇಕಿಲ್ಲಿ. ಏನೇ ಇರ್ಬೋದು ಆನ್ಸರ್ ಬಂದು. ಅಂಡ್ ನಿಮ್ಗೆ ಈಗೀಗ ತುಂಬಾನೇ ಆಲೋಚನೆಗಳು, ಒಂದು ಕ್ಷಣ ಏನನ್ಸುತ್ತೆ ಬೇಕು ಬರ್ತಾರೆ ವೇಟ್ ಮಾಡೋಣ ಅನ್ನೋ ಒಂದು ಆಲೋಚನೆ ಬರುತ್ತೆ. ಅಂಡ್ ಸ್ವಲ್ಪ ಹೊತ್ತಿಗೆ ನಂಗೆ ಬೇಡವೇ ಬೇಡ, ಇನ್ನೆಷ್ಟು ವೇಟ್ ಮಾಡಕ್ಕಾಗುತ್ತೆ. ಅಂಡ್ ನೀವು ಇದನ್ನೆಲ್ಲ ಓಪನ್ ಅಪ್ ಆಗಿ ಹೇಳ್ತಿಲ್ಲ ಅವರಿಗೆ. ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಹಿಂದೆ ಏನೇನೋ ಮಾಡ್ತಾ ಇದ್ದೀರಾ. ಅಲ್ಲಿ ನೀವು ಆ ಪರ್ಸನ್ ಹತ್ರ ಏನ್ ಕಮ್ಯುನಿಕೇಟ್ ಮಾಡ್ಬೇಕಲ್ಲ ಅದನ್ನ ನೀವು ಕ್ಲಿಯರ್ ಆಗಿ ಮಾಡ್ತಾ ಇಲ್ಲ ಇಲ್ಲಿ. ಅದು ಬಿಟ್ಟು ನೀವು ಹಿಂದೆ ಮಾಡೋ ಈ ಕೆಲವು ರಿಚುವಲ್ಸ್ ಆಗಿರ್ಬೋದು, ಈಸಿಯಾಗಿ ನೀವು ಈ ಪರ್ಸನ್ಗೆ ಅರ್ಥ ಮಾಡಿಸ್ಬೋದು. ಅದ್ ಬಿಟ್ಟು ನೀವು ರಿಚುವಲ್ ಮಾಡಿಸೋದು, ಇನ್ನೇನಾದ್ರೂ ಮಾಡೋದು, ಆ ರೀತಿ ಮಾಡ್ತಾ ಇದ್ದೀರಾ ನೀವು. ಸೊ ಅಟ್ಲೀಸ್ಟ್ ನೀವು ಅದನ್ನೆಲ್ಲ ಮಾಡಿನೂ ನೀವು ಲೆಟ್ ಗೋ ಮಾಡ್ತಿಲ್ಲ ನೀವು. ಸೊ ಈ ವೇಟ್ ಮಾಡ್ತಾ ಇದ್ದೀರಾ ತುಂಬಾ, ಯಾವಾಗ ಇದೆಲ್ಲ ಆಗುತ್ತೆ, ಯಾಕಿನ್ನೂ ಆಗಿಲ್ಲ, ಯಾಕೆ ನನ್ಗೆ ದೇವ್ರು ಈ ರೀತಿ ಮಾಡ್ದ ಅನ್ನೋ ಒಂದು ಕ್ವಶನ್ಸ್ ಇಟ್ಕೊಂಡು ಇದನ್ನೆಲ್ಲ ಏನು ಆಗ್ತಾ ಇಲ್ಲ ಇಲ್ಲಿ. ವರ್ಕ್ ಆಗ್ಬೇಕಾಗಿರೋದು, ನಿಮ್ಗೆ ಆನ್ಸರ್ ಆಗಿರೋದು ಆಗ್ತಾ ಇಲ್ಲ ಇಲ್ಲಿ. ಓಕೆನಾ? ಅದು ಒಂದು ಇಮ್ಮೆಚುರಿಟಿನ ಸೂಚಿಸುತ್ತೆ. ಸೊ ಈವನ್ ನೀವು ಮಾಡ್ತಾ ಇದ್ದೀರಾ, ಪ್ರೇಯರ್ ಮಾಡ್ತಾ ಇದ್ದೀರಾ, ಹೆಲ್ಪ್ ಕೇಳ್ತಾ ಇದ್ದೀರಾ, ಸೊ ಓನ್ಲಿ ಅದು ಆಗ್ತಿಲ್ಲ ಇಲ್ಲಿ. ಆ ಪರ್ಸನ್ಗೆ ಏನೋ ಒಂದು ಹೇಳ್ಬೇಕು ಅನ್ನೋದು ಒಂದು ಸ್ಟ್ರಾಂಗ್ ಆಗಿದೆ ಅವ್ರ ಮೈಂಡ್ ಅಲ್ಲಿ, ಬಟ್ ಹೇಳ್ಕೊಳಕ್ ಆಗ್ತಿಲ್ಲ. ಅವರು ಏನೋ ಒಂದು ಟೈಮ್ಗೆ ವೇಟ್ ಮಾಡ್ತಾ ಇದ್ದಾರೆ, ತುಂಬಾ ಡಿಸ್ಟರ್ಬ್ ಆದಂಗೆ ಕಾಣ್ತಾ ಇದ್ದಾರೆ ಇಲ್ಲಿ ಮೈಂಡ್ ವೈಸ್. ಅಥವಾ ನಿಮ್ಮಿಬ್ರಿಗೂ ಇಲ್ಲಿ ಜಗಳ ಆಗಿರ್ಬೋದು. ಓಕೆ, ನೀವು ಚೆನ್ನಾಗೇ ಇದ್ರಿ, ಒಂದ್ ಸರ್ಟನ್ ವರ್ಗು ಚೆನ್ನಾಗೇ ಇತ್ತು, ಒಂದ್ ಸರ್ಟನ್ ಟೈಮ್ ವರ್ಗು. ಅಂಡ್ ಅಲ್ಲಿ ಜಗಳ ಅನ್ನೋದು ಬಂತು. ಸೊ ಇಲ್ಲಿ ಸ್ವಲ್ಪ ಚೇಂಜಸ್ ಅನ್ನೋದು ಬಂದಿದೆ. ಇಬ್ರು ಸೈಲೆಂಟ್ ಆಗಿದ್ದೀರಾ ಇಲ್ಲಿ ಜಗಳ ಅನ್ನೋದಾದ್ಮೇಲೆ. ಮುಂಚೆ ಇರೋ ರೀತಿಲಿ ಪ್ರೀತಿ ಅನ್ನೋದು ಕಾಣ್ತಾ ಇಲ್ಲ ಇಲ್ಲಿ. ಸೊ ಒಂದು ಕ್ಲಿಯರ್ ಕಟ್ ಆಗಿ ಒಂದು ಕಮ್ಯುನಿಕೇಟ್ ಮಾಡಿ ಇಬ್ರುನು, ಒಂದು ಕಾನ್ವರ್ಸೇಷನ್. ಆ ಕಾನ್ವರ್ಸೇಷನ್ ನಡೆದಾಗ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಓಕೆನಾ? ಗೈಡೆನ್ಸ್ ಮಾಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ ಗೈಸ್. ಇದು ಜನರಲ್ ರೀಡಿಂಗ್, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಸುಮ್ನೆ ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಸ್ಗೆ ಫಿಟ್ ಮಾಡ್ಕೊಳ್ಬೇಡಿ. ಸ್ವಲ್ಪ ನೀವೇನು ಈ ಏನಾದ್ರೂ ಮಾಡ್ತಿರ್ಬೋದು, ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಬೇಕಾದ್ರೂ ನೀವು ಮಾಡ್ತಿರ್ಬೋದು. ನೀವು ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಯೋಚನೆ ಬಿಟ್ಟು ನಿಮ್ ಈಗ ನಿಮ್ ಇದಕ್ಕೆ ಏನ್ ಆಗ್ಬೇಕೋ ಅದ್ರ ಕಡೆ ಫೋಕಸ್ ಕೊಡಿ. ಈ ಪ್ರೀತಿ ಅನ್ನೋದು ಆಗ್ಬೇಕಾ, ಅಥವಾ ನಿಮ್ ಕೆರಿಯರ್ ಕಡೆ ಫೋಕಸ್ ನ ಕೊಡಿ. ಇನ್ನೇನಾದ್ರೂ ಡಿಫ್ರೆಂಟ್ ಆಗಿ ಮಾಡೋದಿಕ್ಕೆ, ಅಥವಾ ಸೆಲ್ಫ್ ಲವ್ ಕಡೆ ಮೂವ್ ಆಗಿ. ಈ ರೀತಿ ಎಲ್ಲ ಮಾಡಿದಾಗ ಖಂಡಿತ ಇಲ್ಲಿ ಆ ಪರ್ಸನ್ ಅಲ್ಲೂ ಸಹ ಚೇಂಜಸ್ ಬರುತ್ತೆ. ಅನ್ನೆಸೆಸರಿ ಸುಮ್ನೆ ನೀವುನು ಡಿಸ್ಟರ್ಬ್ ಆಗಿ ಕ್ಲಾರಿಟಿ ಸಿಗೋದನ್ನ ಕಳ್ಕೊಳ್ತಿದ್ದೀರಾ ಇಲ್ಲಿ. ಓಕೆನಾ? ಸಪೋಸ್ ನಿಮ್ ಲೈಫ್ ಅಲ್ಲಿ ಏನೋ ವಾಕ್ ಅವೇ ಆಗಿದೆ, ಅಥವಾ ನಿಮ್ ಪರ್ಸನ್ನೇ ಇರ್ಬೋದು. ಸೊ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡಿ. ಫಸ್ಟ್ ಒಂದು ಐಡಿಯಾ ಮಾಡಿ, ನಿಮ್ ಲೈಫಿಗೆ ಏನ್ ಬೇಕಾಗಿದೆ ಅದ್ರ ಕಡೆ ಗಮನ ಕೊಟ್ಟು ಅಲ್ಲಿ ಐಡಿಯಾ ಮಾಡಿ. ಅದ್ರ ಕಡೆ ನೀವು ಫೋಕಸ್ ಕೊಟ್ಟಾಗ ಆಟೋಮೆಟಿಕಲಿ ಇದು ಆಗೋದೆಲ್ಲ ಆಗುತ್ತೆ ಇಲ್ಲಿ. ಓಕೆನಾ? ಖಂಡಿತ ಸಡನ್ ಚೇಂಜಸ್ ಅಂತ ಇದೆ. ಈಗ ಏನು ಬ್ಲಾಂಕ್ ಆಗಿದೆ ನಿಮ್ ಮೈಂಡ್ ಅಲ್ವಾ, ಸೊ ಅದನ್ನ ಒಂದು ಪಾಸಿಟಿವ್ ವೇ ನಲ್ಲಿ ತಗೊಳ್ಳಿ. ಈಗ ನೆಗೆಟಿವ್ ಥಾಟ್ಸ್ ಬರ್ತಿದ್ರೆ ಅದನ್ನ ಶಿಫ್ಟ್ ಮಾಡಿ ಪಾಸಿಟಿವ್ಗೆ. ಓಕೆನಾ? ಸಡನ್ ಚೇಂಜಸ್ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಓಕೆನಾ? ಅದು ಇವತ್ತಿನ ಗೈಡೆನ್ಸ್. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಬಂದು ಜನರಲ್ ರೀಡಿಂಗ್, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಅಂಡ್ ಇನ್ನೂ ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಇಲ್ಲ ಅಂತಂದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡಿ ಅಲ್ಲಿ ಕ್ಲಾರಿಟಿ ತಗೊಳ್ಬಹುದು. ಓಕೆನಾ?
ಥ್ಯಾಂಕ್ ಯು ಗೈಸ್. ಬಾಯ್.